ಕಾಂಗ್ರೆಸ್ ಅವರಲ್ಲಿ ಜೆಡಿಎಸ್ ಅವರಲ್ಲಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ನಾವು ಮಾಡಿರ್ತಕ್ಕಂಥದ್ದು ವಿಚಾರಗಳನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಕೂಡ ಸುಮಾರು ದಿವಸದಿಂದ ಬಹಳ ಸೂಕ್ಷ್ಮ ಒಂದು ರೀತಿಯಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಗತ್ತೆ. ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಆರ್ಡರ್ ಇದನ್ನ ಪ್ಯೂರ್ ಆಗಿ ಮಕ್ಕಳ ಹಿತದೃಷ್ಟಿಯಿಂದ ನಾನು ನಿಮಗೆ ಗೊತ್ತಿದೆ, ಯಾವಾಗ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಅದನ್ನು ಅವತ್ತೇ ನಾನು ಹೇಳಿದೆ. ಇದು ಯಾರೋ ಪಕ್ಷದ ವಿರುದ್ಧವಾಗಲಿ, ಇದು ವಿಧಾನಸೌಧದ ಒಳಗೂ ಕೂಡ ನಾನು ಹೇಳಿದ್ದೀನಿ, ಯಾರೋ ಪಕ್ಷದ ಪರವಾಗಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲ ಬಿಜೆಪಿಯವರ ವಿರುದ್ಧವಾಗಲ್ಲ, ಯಾವುದೇ ಪಕ್ಷದ ಒಂದಿದ್ರಲ್ಲ. ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ನಾವೇನೇ ತೀರ್ಮಾನ ಮಾಡಿದ್ರು, ಸೆಕೆಂಡ್ ಎಕ್ಸಾಮ್ ಇರ್ಬೋದು, ವೆಬ್ ಕಾಸ್ಟಿಂಗ್ ಇರ್ಬೋದು, ಯಾಕೆ ನಾವೇನೇನು ವಿಚಾರಗಳು ತಪ್ಪು ಅನುಭವದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಇವತ್ತು ನಾವು ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಪ್ರಾಕ್ಟೀಸ್ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಏನು ಇದನ್ನು ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ ಅದರಂಥ ದುರಂತ ಅದು ಬಹಳ ತಪ್ಪಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಾನು ಇಲಾಖೆನ ವಹಿಸ್ಕೊಂಡ್ಮೇಲೆ ಸೆಪ್ಟೆಂಬರ್ 5ನೇ ತಾರೀಕು ಈಗಲೂ ಕೂಡ ನನಗೆ ನೆನಪಿದೆ. ಯಾಕೆಂದ್ರೆ ಇದೆಲ್ಲ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನು ಅಂತ ಹೇಳಿದ್ರೆ ಸಂವಿಧಾನ ಓದಿಸ್ತಕ್ಕಂಥ ಒಂದು ಕೆಲಸ ನನಗೆ ಓದಿಸ್ಲಿಲ್ಲ, ನನಗೆ ಗೊತ್ತಿಲ್ಲ ದಿನೇಶ್ ಅವರಿಗೆ ಆ ಟೈಮಲ್ಲಿ ಓದಿಸಿದ್ರ, ರಿಜ್ವಾನ್ ಅವ್ರಿಗೆ ಓದಿಸಿದ್ರ ನನಗೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಮಕ್ಕಳಿಗೆ ದೇಶದ ಒಂದು ಪ್ರೀತಿ ಬರಬೇಕು. ಅದು ಜಾತಿ ಧರ್ಮದಕ್ಕಿಂತ ಭಾಳ ದೊಡ್ಡದೇನು ಅಂತೇಳಿ ದೇಶದಲ್ಲಿ ನಾವು ಜಾತಿವಾರು ಡಿವೈಡ್ ಆಗಿದೆ, ಫೆಡರಲಲ್ಲಿ ಭಾಷೆವಾರು ಡಿವೈಡ್ ಆಗಿದೆ. ಎಲ್ಲ ಜಾತಿ ವರ್ಗದವರು ಕೂಡ ಭಾಳ ಸಂತೋಷವಾಗಿದ್ದೀವಿ. ಅದೇ ನಮ್ಮ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಹೇಳ್ತದೆ. ಮಕ್ಕಳು ದಿನ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಗೌರವ ಕೊಡಬೇಕು, ಅದನ್ನು ನಾವು ಮಾಡಿದ್ದೀವಿ. ಮತ್ತು ವಿಧಾನಸಭೆಯಲ್ಲಿ ನಾವು ಮಾರಲ್ ಸೈನ್ಸ್, ನೀತಿ ವಿಜ್ಞಾನ, ಈಗ ನಾವು ಫ್ರೀಯಾಗಿ ಬುಕ್ಸು ಕೊಡ್ತಾ ಇದ್ದೀವಿ. ನೋಡಿ, ಅಲ್ಲೊಂದು ಚೇರ್ ಹಾಕಿ ಬನ್ನಿ ಅಮ್ಮ, ಇಲ್ಲೇ ಬನ್ನಿ ಪ್ಲೀಸ್ ಅಮ್ಮ, ಈ ಕಡೆ ಬನ್ನಿ. ನಾವು ಸಂವಿಧಾನ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದಾಗಿ ಮಾರಲ್ ಸೈನ್ಸ್ ಎಲ್ಲದು ಆಯ್ತಾ, ಜೆರಾಕ್ಸ್ ಆದರೆ ಯು ಕ್ಯಾನ್ ಗಿವ್ ಇಟ್. ಸೊ ನಾವು ಮಾರಲ್ ಸೈನ್ಸ್ ತರಬೇಕಾದ್ರೆ ಈಗ ನಾವು ಫ್ರೀಯಾಗಿ ಸರ್ಕಾರದ ಹಣದಲ್ಲಿ ಮಕ್ಕಳಿಗೆ ಮಾನವೀಯತೆ ಮೌಲ್ಯ ಬರಬೇಕು, ಪ್ರೀತಿ ವಿಶ್ವಾಸದಿಂದ. ಈಗ ಆಗ್ತಕ್ಕಂಥ ಘಟನೆ ಭದ್ರಾವತಿಯಲ್ಲಾಯಿತು, ತಮಗೆ ಗೊತ್ತಿದೆ, ಒಂದು ಸಾವಾಯಿತು, ಒಂದು ಮಗುದು ಶಾಲೆ ಹೊರಗಾಯಿತು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಕೂಡ ಅದನ್ನು ಉತ್ತರ ಕೊಡ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಮಕ್ಕಳು ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಒಂದು ಪ್ರಾಣ ಹೊಟ್ಟೋಯ್ತು, ಯಾರೋ ಒಂದು ಮಗು ಬಿಡ್ಸಕ್ಕೆ ಬಂದು, ಈ ಥರದ್ದೆಲ್ಲ ನಿಲ್ಲಬೇಕಂತ ಹೇಳಿದ್ರೆ ನೀತಿ ವಿಜ್ಞಾನ ಬಹಳ ಇಂಪಾರ್ಟೆಂಟ್. ಏನು ಮಾರಲ್ ಸೈನ್ಸ್ ಅಂತ ಹೇಳ್ತೀವಿ, 15-20 ವರ್ಷ ಆಯ್ತು ಅನ್ಸುತ್ತೆ, 25 ವರ್ಷ ಮಾರಲ್ ಸೈನ್ಸೇ ಇಲ್ಲ ಶಾಲೆಯಲ್ಲಿ. ಅದನ್ನು ಸರ್ಕಾರಿ ಶಾಲೆಯಲ್ಲೂ ಕೊಡಬೇಕು, ಪ್ರೈವೇಟ್ ಶಾಲೆಯಲ್ಲೂ ಕೊಡಬೇಕು. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ SSLCಯಲ್ಲಿ ನಾವಿವಾಗ LKG ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಬುಕ್ ರೆಡಿ ಆಯಿತು, ಪ್ರಿಂಟು ಆಯಿತು, ಎಲ್ಲ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ. ಅದರೊಳಗೆ ಒಳ್ಳೆ ರೀತಿಯಲ್ಲಿ ನೀತಿ ವಿಜ್ಞಾನನ ಕೊಡ್ತಕ್ಕಂಥದ್ದು. ಇವತ್ತು ನಾವು ನಿಮಗೆ ಒಂದು ಡ್ರಾಫ್ಟನ್ನು ಈಗ ಜೆರಾಕ್ಸ್ ಆಗ್ತಾ ಇದೆ, ಅದನ್ನು ನಾವು ನಿಮಗೆ ಕೊಡ್ತೀವಿ. ಇದನ್ನು ಈ ವರ್ಷದಿಂದಲೇ ನಾವು ಈ ಕಾನೂನನ್ನು ತರ್ತಕ್ಕಂಥದ್ದು. ಸೊ ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂಥೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಪರ್ಸನಲ್ ಆಗಿ ನೋಡ್ಕೊಂಡು ಬಂದ್ದಾರೆ. ಅದಕ್ಕೆ ನಾನು ದಿನೇಶ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ದಿನೇಶ್ ಅವರೇ, ಪಾಪ ಅವ್ರಿಗೆ ಸಡನ್ನಾಗಿ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲ ದಿನೇಶ್ ಅವ್ರನ್ನ ಕರಿಬೇಕು, ಯಾಕಂದ್ರೆ ಅವರು ನನಗೂ ಕೂಡ ಚರ್ಚೆ ಮಾಡಿ ಅವತ್ತು ಸ್ವಲ್ಪ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿದ್ರು. ನನಗೆ ಫಸ್ಟ್ ಫೋನ್ ಮಾಡಿದ್ದವರು, ಮುಖ್ಯಮಂತ್ರಿಗಳ ಜೊತೆಗೆ ಯಾವ್ಯಾವಾಗ ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಹೋದ ಮೇಲೆ ಅವರು ಒಂದ್ಸತಿ ಡ್ರಾಫ್ಟ್ ನೋಡಿ ನಮಗೆ ಗೈಡೆನ್ಸ್ ಕೊಡಿ ಅಂದೆ. ಇದನ್ನು ಎಲ್ಲ ಇಲಾಖೆಯವ್ರ ಜೊತೆನೂ ಕೂಡ ಕನ್ಸರ್ನ್ ಇಲಾಖೆಗೆ ಗೈಡೆನ್ಸ್ ಮಾಡಿ ಇದನ್ನು ಇವತ್ತಿಂದ ಜೀವ ಮಾಡಿದ್ದೀವಿ.
ಓಕೆ, ಎಲ್ಲದಕ್ಕೂ ಶಾಲೆಗೆ ಎಲ್ಲದೂ ಕೂಡ ನಮ್ಮದು ಎಜುಕೇಷನ್ ಆ್ಯಕ್ಟ್ ಇದೆ. ಎಜುಕೇಷನ್ ಆ್ಯಕ್ಟ್ ಅದು ಪ್ಯಾರಾ ನಂಬರ್ ಎಲ್ಲ ನಮ್ಗೆ ಬೇಕಾದ್ರೆ ಕೋಟ್ ಮಾಡ್ತಾರೆ, ಅದಕ್ಕೆಲ್ಲ ಗೊತ್ತಿರ್ತದೆ. ಆ ಆ್ಯಕ್ಟಲ್ಲಿ ನಮ್ಮ ಲಿಮಿಟೇಷನಲ್ಲಿ ಏನಿದೆ, ನಾವು ಯಾವ ರೀತಿ ಕಾನೂನನ್ನು ತರ್ಬೋದು, ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಯಾವುದೇ ಥರದ ನೋವುಗಳು, ಅವರಿಗೆ ಒತ್ತಡ, ನೋವು ಅಂತ ಹೇಳೋದಿಲ್ಲ, ಒತ್ತಡಗಳ ಓಕೆ, ಮಕ್ಕಳು ಯಾಕೆ ಬರ್ತಾರೆ ಶಾಲೆಗೆ, ಇದಕ್ಕಂತೂ ಬರೋದಿಲ್ಲ. ಇದನ್ನು ಅವ್ರ ಮನೆಯಿಂದ, ಅವ್ರ ಧರ್ಮದಲ್ಲಿ, ಅವ್ರ ಜಾತಿಯಲ್ಲಿ, ಅವರ ಸಂಪ್ರದಾಯದಲ್ಲಿ ತರ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬೇಕು. ಆ ನಿಟ್ಟಿನ ಮೇಲೆ ಮಾತ್ರ ಇದು ಮಾಡಿದರು. ಯಾರೇ ಪಾಪ ವಿರುದ್ಧ ಇಲ್ಲ ಯಾರೋ ಪರವಾಗಿ ಇದೆಲ್ಲ ಯಾವಾಗಲೂ ಮಾಡ್ಬೋದಾಗಿತ್ತು. ಇದು ಯಾವಾಗ ಈವೆಂಟ್ಸ್ ಜಾಸ್ತಿ ಆಗ್ತಾ ಬಂತು ಅದ್ರ ಮೇಲೆ ನಾವು ಈ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡು ಆದಷ್ಟು ಬೇಗ ನೀವು ಮಾಡಿ ಎಂದು. ಯಾಕೆಂದರೆ ಶಾಲೆ ನಡೀತಕ್ಕಂಥ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ರೂಲ್ಸ್ ತಂದುಬಿಡ್ತೀವಿ, ಅದು ಆಗಬಾರ್ದು. ಅದನ್ನು ನೀವು ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಮೇಲೆ ನಾವು ಇವತ್ತು ಮಾಡ್ತೀವಿ. ಇದು ಒಂದು. ಬಿಫೋರ್ ಐ ಟೇಕ್ ಕ್ವೆಶ್ಚನ್, ನೋಡಿ ಶಮಂತ್ ಪ್ಲೀಸ್ ಈ ಆರ್ಡರ್ ನಾವು ಕೈ ಕೊಡಬೇಕು. ಇಫ್ ದೇ ಹ್ಯಾವ್ ಎನಿ ಕ್ವೆಶನ್ಸ್. ಸಾಫ್ಟ್ ಕಾಪಿ ಓಕೆ, ವೆರಿ ಗುಡ್. ಓಕೆ, ಬೇಕು ಅಂದರೆ ಕಾಪಿನ ಅಲ್ಲಿ ಇಟ್ಬಿಡಿ, ಡಿಸ್ಟರ್ಬ್ ಯಾರು ಮಾಡಬೇಡಿ. ಓಕೆ, ನೌ ಯು ವಾಂಟ್ ಇನ್ ಇಂಗ್ಲಿಷ್? ಓಕೆ, ದಿಸ್ ಈಸ್ in regarding on April 24th, there was an incident where a Janivara was sacred thread was cut and asked him to remove. That was really it took up in the society also, and even for the students there was a lot of stress on them. And Honorable Minister, Mr. Dinesh Gundurao, and even all the other colleagues, irrespective of whatever it is, they all had given reaction, and especially Dinesh Gundurao, he said, see, all these issues are cropping up, you have to take a decision, and that is your department, and please let us go and speak to the Honorable Chief Minister and do it. And so many other issues which I really don't want to target a particular or take up anything. Children, they come to the school only for education, and we have to deliver that. When they come with their own religious tradition, which has been practiced or there, but there was not a proper specific rules which we have implemented from today onwards. Honorable Chief Minister was very careful, and he has told all religion, all caste should be respected, and especially children when they come to the school for education, there shouldn't be any kind of stress. So over a period of so many years, whenever we take a decision, in my department especially, we have done even textbook revision also. Textbook revision also was done in the interest of children's only, for their future. It is not against or an ideology or for ideology or anything like that. So this is what, and from today onwards, there are certain guidelines till 12th standard, which is PUC for us, how these things can be practiced, and that's what we are coming out with this notice, and I think it is already there on your phone. Can you brief us what are the certain things which are included or removed from that? Because as you mentioned, ಇಲ್ಲ ಏನಾಗ್ತದೆ ಈಗ ಫಾರ್ ನೋ ರಿಮೂವಲ್. ನೋ, ಈಗ ಆದೇಶನ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಇತ್ತು, ಅದನ್ನ ವಿ ಹ್ಯಾವ್ ನಾಟ್ ರಿಮೂವ್ಡ್ ಎನಿಥಿಂಗ್. ವಿ ಹ್ಯಾವ್ ನಾಟ್ ರಿಮೂವ್ಡ್ ಎನಿಥಿಂಗ್. ಈಗ ಜನಿವಾರ ತೆಗೆಯೋದು ಮತ್ತೆ ನಿಮಗೆ ಪೇಟ ತಗ್ಸೋದು ಅದೆಲ್ಲ ನಾಟ್ ಅಲೌಡ್. ಅದ್ರೊಳಗೆ ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿ ಬರ್ದಿದೆ ನೋಡಿ. ಎಲ್ಲ ಅವ್ರದ್ದು ಏನು ಟ್ರೆಡಿಷನ್ ಇದೆ ಆ ಟ್ರೆಡಿಷನ್ ಅಲ್ಲಿ, ಪ್ರಾಕ್ಟೀಸ್ ಟ್ರೆಡಿಷನ್ ಅಲ್ಲಿ ಬರ್ತಕ್ಕಂಥ ವ್ಯವಸ್ಥೆನ ನಾವು ತಂದಿದ್ದೀವಿ. ಅದನ್ನ ಹೌದು. ಈಗ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ತಮಗೆ ಗೊತ್ತಿದೆ, ಒಂದು 2020 ಏನೋ ಅನ್ಸುತ್ತೆ, 22ಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು, ಡಬಲ್ ಬೆಂಚ್ ಅಲ್ಲಿ 22 ಆದೇಶ ಏನಿದೆ, ಓಕೆ 22 ಆದೇಶ ಸರ್ಕಾರದ ಏನಿದೆ, ವಿ ಹ್ಯಾವ್ ವಿತ್ಡ್ರಾನ್. ಸೊ ಇಲ್ಲ ಏನು ಯಾವಾಗಲೂ ಅಷ್ಟೇ, ದಯವಿಟ್ಟು ನಾನು ಮಾಧ್ಯಮದಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀಟ್ ನಾನು ಅದನ್ನ ತಗೋಬಹುದು. ನೀಟ್ ಎಕ್ಸಾಮಲ್ಲಿ ಎಲ್ಲರಿಗೂ ಮೋಸ ಆಯಿತು. ಯಾವ ಧರ್ಮದವ್ರಿಗೆ ಆಯಿತು, ಯಾವ ಸರ್ಕಾರದಿಂದ ಆಯಿತು, ನಾನು ಆ ಥರ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಕ್ಕಳಿರ್ಬೇಕಾದ್ರೆ ಇನ್ನೊಂದಿಷ್ಟು ಗಾಬರಿ ಥರಕ್ಕಾಗುತ್ತಾ ನಾವು ಹೇಳೋದು? ಅದು ಆಗಬಾರ್ದು ಅಂತ ಹೇಳಿ ನಾನು ಕೂಡ ನಾನು ಮನವಿ ಮಾಡ್ತೀನಿ. ದಿಸ್ ಇಸ್ ನಾಟ್ ರಿಗಾರ್ಡಿಂಗ್ ಯಾವುದೋ ಒಂದು ಆಯಿತು, ವ್ಯವಸ್ಥೆ ತಪ್ಪಾಗಿದೆ, ನೀಟಲ್ಲಿ ಹೆಡ್ಸ್ ಹ್ಯಾವ್ ಟು ರೋಲ್,
NTA ಸಿಸ್ಟಮ್ ನಿಮ್ದೇನಿದೆ, ನೀವು 300 ಕೋಟಿ ಪ್ರಾಫಿಟ್ ಮಾಡಿದ್ದೀರಾ, 200 ಕೋಟಿ ಖರ್ಚಾಗ್ತದೆ, ಮಕ್ಕಳ ಫೀಸಲ್ಲಿ ನೀವು ಇಲಾಖೆ ನಡೆಸ್ತೀರಿ. ನಾನು ಅದನ್ನ ಧರ್ಮದ ಹೆಸರಲ್ಲಿ ಹೇಳೋದಿಲ್ಲ. ನಾನು ಇನ್ನೂ ಮಾತಾಡ್ಬೋದು ಅಂದ್ರೆ ಬೇರೆ ಟೈಮಲ್ಲಿ ನಾಳೆ ಮಾತಾಡೋಣ. ಬಟ್ ಇದನ್ನ But sir, issue Supreme Court when it comes to Supreme Court when it comes to these kind of things, every time Karnataka students become victims. Whether it's in your ನೋ, ಅದಕ್ಕೆ ಹೇಳಿದ್ದು ಮಧು, ದಟ್ ಈಸ್ ದ ರೀಸನ್ ದಿಸ್ ಶುಡಂಟ್ ಹ್ಯಾಪನ್. ದಟ್ಸ್ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಟು ದ ಪೀಪಲ್ ಆಫ್ ಅವರ್ ಸ್ಟೇಟ್ ಆಲ್ಸೋ, ಆಲ್ ರಿಲಿಜನ್, this order. On this also, if somebody wants to purposely do it, then the law will take the action. But this shouldn't happen. Even whatever happens, ಯಾದೇ ಆಗಲಿ, ಯಾದೇ ಇದು, ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸಿಸ್ಟಮ್ ಇರ್ತದೆ. ಒಂದು ಸರ್ಕಾರ ಬಂದ ಮೇಲೆ ಯಾವುದೋ ಪರವಾಗಿ ವಿರುದ್ಧವಾಗಿ ಮಾಡ್ತಕ್ಕಂಥದ್ದಲ್ಲ. ನನ್ನ ಶಿಕ್ಷಣ ಇಲಾಖೆ ಏನು, ನಾವು ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳ ಪರವಾಗಿ ನಾವು ಇರಬೇಕು ಅಂತ ಹೇಳಿ ನಾವು ಈ ತೀರ್ಮಾನಗಳನ್ನು ತಗೊಳ್ತಕ್ಕಂಥದ್ದು ನನ್ನ ಕರ್ತವ್ಯ. ಒಬ್ಬ ಸಚಿವನಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ, ಈಗ ದಿನೇಶ್ ಅವ್ರು ಕೂತ ನಾನು ಏನಾದ್ರು ಉತ್ತರ ಕೊಡಬೇಕಲ್ಲ. ಐ ವಾಂಟ್ ಟು ಬಿ ಕ್ಲೀನ್, ಐ ವಾಂಟ್ ಟು ಬಿ ನೈಸ್, ಐ ವಾಂಟ್ ಟು ಗಿವ್ ಗುಡ್ ಎಜುಕೇಶನ್. ನನಗೆ ಐ ಆಮ್ ವೆರಿ ಹ್ಯಾಪಿ. ಚಿಲ್ಡ್ರನ್ಸ್ ಹ್ಯಾವ್ ಏನು ತಲೆನೋವಿಲ್ಲದೆ ಬಹಳ ನಿಸ್ವಾರ್ಥವಾಗಿ ಬಹಳ ಖುಷಿಯಾಗಿ ಬಂದು ಎಕ್ಸಾಮ್ ಬರೆದ್ರು. ನೀವು ಪ್ರಶ್ನೆಗಳನ್ನು ಬೇಕಾದಷ್ಟು ನೋಡಿದ್ರಿ, ಕೇಳಿದ್ರಿ. ಮತ್ತೆ 2ನೇ ಎಕ್ಸಾಮ್ನ ಈ ತರ ತಗೊಳ್ತಾ ಇದ್ದಾರೆ. ನಾವು ಪಾಠ ಹೇಳ್ತೀವಿ ಆಸ್ ವಿ ಸ್ಪೀಕ್. ಮುಂದೆ ಯಾವ ರೀತಿ ಮಾಡ್ಬೇಕಂತ ಈಗಲೇ ಬರೆದು ಕೊಟ್ಟಿದ್ದೀವಿ ನಾವು, 1 ವರ್ಷ ಹೆಂಗಿರ್ಬೇಕಂತ. ನಿಮ್ ಸಹಕಾರ ಬೇಕಾಗ್ತದೆ. ಇದನ್ನ ಯಾವಾಗಲೂ ನಾವು ಪ್ರಶ್ನೆ ಮಾಡ್ಕೊಂಡು ಹೋದ್ರೆ ಲಾ ವಿಲ್ ಟೇಕ್ ಇಟ್ಸ್ ಆಕ್ಷನ್. ಅಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಜಾಬ್ ಸಂಬಂಧಪಟ್ಟಂತೆ ಒಂದು ಕೇಸ್ ಇದೆ. ಹೌದಾ? ಅದನ್ನ ರಾಜ್ಯ ಸರ್ಕಾರ ವಾಪಸ್ ತಗೊಳ್ಬಹುದು ಅಥವಾ ನಿಮ್ಮ ಅಫಿಡವಿಟ್ ಕೊಡ್ತೇವೆ. ಎರಡನೇದು, ಈಗ ಹಿಜಾಬ್ ವಿಚಾರ ಉಡುಪಿಯಲ್ಲಿ ಎದ್ದಂತ ಸಂದರ್ಭದಲ್ಲಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲಾ ಹಾಕೊಂಡು ಬರ್ತೀವಿ ಅಂದ್ಬಿಟ್ಟು ನಮ್ಮ ಧಾರ್ಮಿಕ ಭಾವನೆ ನಾನು ಕೇಸರಿ ಶಾಲಾ ಹಾಕೊಂಡ್ ಬರ್ತೀವಿ ಅಂತ ಕೂತೀವಿ. ಈಗ ಕೇಸರಿ ಶಾಲಾ ಅವಕಾಶ ಇದೆಯಲ್ಲ? ರಿಲಿಜಿಯಸ್ ಅಂದಾಗ ಧಾರ್ಮಿಕ ಬರೋದಿಲ್ಲ. ಅದು ನಾನು ಯಾರೋ ಹಾಕೋ ಬರಬೇಡಿ, ಅದನ್ನ ಸ್ಪೆಸಿಫೈ ಮಾಡಿದೆ. ಕ್ಲೀನಾಗಿ ಕುತ್ಕೊಂಡು ಇದು ಬಂದಾಗ ಇನ್ನೊಂದು ಸಂಘಟನೆ ಇರ್ತದೆ. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀವಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೋ ಶಾಲ್ ಹಾಕ್ಕೊಳ್ತೀವಿ, ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಾಗೆಲ್ಲ ಮಾಡ್ಕೊಂಡು ಹೋದ್ರೆ ಇದನ್ನ ನಾವು ಚರ್ಚೆ ಮಾಡಿದರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲೋ. ಸೊ ಮನೇಲಿ ಇರ್ತಕ್ಕಂಥ ಸಂಪ್ರದಾಯ, ಅವರು ಧಾರ್ಮಿಕವಾಗಿ ರಿಲಿಜಿಯಸ್ ಪ್ರಾಕ್ಟೀಸ್ನ ನೀವು ತಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳೇ ಅಲ್ಲ, ಶಾಲೆಗಳಲ್ಲಿ ಎಲ್ಲ ಒಂದಾಗಿರ್ಬೇಕು, ಅದು ಎಲ್ಲ ಆ ನಿಟ್ಟಿನ ಮೇಲೆ ಇದನ್ನ ಮಾಡಿದ್ದು. ಇದು ಕಾನೂನು ನಾವು ಅನುಷ್ಠಾನ ಮಾಡ್ತೀವಿ. ಇದು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ ಹೋಗಿ ಮಕ್ಕಳ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಮಾಡೋರು ಯೋಚನೆ ಮಾಡ್ಬೇಕು. ಅದನ್ನ ಕ್ಲಿಯರ್ ಆಗಿ ಮಾಡಿದ್ರೆ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ. ಹಾಗಾದ್ರೆ ಹೈಕೋರ್ಟ್ ಆದೇಶವನ್ನು ನಾವು 2000 ಇಲ್ಲ, ಅದಾದ್ಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಡಬಲ್ ಬೆಂಚ್ ಅಲ್ಲಿ ಡಿವೈಡ್ ಆಗುತ್ತೆ. ಅದನ್ನ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು 2000 ಒಂದು ನಿಮಿಷ ಅದೇ ಹೇಳಿದ್ದು, ಅದು ಹಂಗೆ ಇದೆ. 2022 ಆದೇಶವನ್ನ ನಮ್ಮ ಸರ್ಕಾರ ಹಿಂಪಡೆದು ಅದರ ಮುಂದೆ ಇರತಕ್ಕಂಥ ಆದೇಶವನ್ನ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತಿಂದ ಏನ್ ಕೊಟ್ಟಿದ್ದೀವಿ ಅದು ಆದೇಶ ಅನುಷ್ಠಾನ ಆಗುತ್ತೆ. ಹೈಕೋರ್ಟ್ ಅಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಆದೇಶ ಆಗಿದೆ. ನಾನು ಲೀಗಲ್ ಟರ್ಮ್ಸ್ ಅಲ್ಲಿ ನನಗೆ ಉತ್ತರ ಕೊಡೋಕೆ ಕಷ್ಟ, ಯಾಕಂದ್ರೆ ನಾನು ಸ್ಕೂಲ್ ಎಜುಕೇಶನ್ ಅವ್ರು ಇರೋದ್ರಿಂದ. ಇದು ಆಬ್ವಿಯಸ್ಲಿ ಏನಾಗ್ತದೆ, 22 ಆದೇಶ ಮುಂದೆ ನಾವು ಇದು ತಂದ ಮೇಲೆ ಬೇರೆದೆಲ್ಲ ನಾಕ್ ಆಫ್ ಆಗುತ್ತೆ. ಅದನ್ನ ಲೀಗಲ್ ಅವ್ರು ನೋಡ್ಕೊಳ್ತಾರೆ. ಇನ್ಫ್ರಾಕ್ಚುಯಸ್ ಅಂತ ಹೇಳ್ತಾರೆ ಅದನ್ನ. ಮೋಸ್ಟ್ಲಿ ಐ ಥಿಂಕ್ ದಿನೇಶ್ ಅವರು ಇವರು ಹೇಳ್ಬೋದು ಮಾತಿಗೆ. ಬಟ್ ಏನಂದ್ರೆ ಅದನ್ನೆಲ್ಲ ಲೀಗಲ್ ಆಗಿ ನೋಡ್ಕೊಳ್ತಾರೆ. ಸೊ 22 ಎಸ್ ಯು ಗಾಟ್ ಇಟ್ ರೈಟ್. ಎಸ್ ವಿ ಗಾಟ್ ಇಟ್, ಯು ಗಾಟ್ ಇಟ್ ರೈಟ್. ದಿನೇಶ್ ಅವರು ಹೆಚ್ಚೇನು ಹೇಳೋದಿಲ್ಲ. ಈಗ ಮಧು ಅವರು ಇವಾಗ ಇಲ್ಲ ಕೂತ್ಕೊಳ್ಳಿ. ಅವ್ರು ಮತ್ತೆ ಆಂಗಲ್ ಚೇಂಜ್ ಮಾಡಬೇಕು. ಇವತ್ತು ನಮ್ಮ ಕೇಳಿಸ್ತಾ ಇದಲ್ಲ, ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಇವತ್ತು ಏನೋ ಒಂದು ಸರ್ಕಾರಿ ಆದೇಶ ಇದೆ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ನಮಗೆಲ್ಲ ಗೊತ್ತಿರ್ಬೋದು, ಅವರು ಈಗಾಗಲೇ ಇಂಟ್ರಡಕ್ಷನ್ ಹೇಳಿದ್ರು, ಈ ಜನಿವಾರದ ವಿಚಾರದಲ್ಲಿ ಒಂದು ವಿದ್ಯಾರ್ಥಿಗೆ ಅವಹೇಳನ ಆಗುವಂಥ ಒಂದು ಪರಿಸ್ಥಿತಿ ಬಂದಾಗ ದೊಡ್ಡ ಒಂದು ಇಶ್ಯೂ ಆಯಿತು. ಅವಾಗ ನಾನು ಕೂಡ ರಿಯಾಕ್ಟ್ ಮಾಡಿದ್ದೆ ಮತ್ತು ಆ ಸಂದರ್ಭದಲ್ಲಿ ಮಧು ಅವ್ರಿಗೂ ಕೂಡ ಫೋನ್ ಮಾಡಿದ್ದೆ. ಆಮೇಲೆ ನಮ್ಮ MC ಸುಧಾಕರ್ ಅವ್ರಿಗೂ ಫೋನ್ ಮಾಡಿದೆ. ನೋಡಿ, ಈ ಥರ ಎಲ್ಲ ಆಗಬಾರ್ದು, ಸರಿಯಲ್ಲ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಮತ್ತು ಅಥವಾ ಪರೀಕ್ಷೆಗೆ ಹೋಗುವಂಥದ್ದು ಅವರ ಒಂದು ಮುಂದಿನ ಭವಿಷ್ಯ ನಿರೂಪಿಸ್ಕೊಳ್ಳೋದಕ್ಕೋಸ್ಕರ. ಅವರ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಆಗಬಾರ್ದು, ಅವಮಾನಿಸುವಂಥ ಕೆಲಸ ಆಗಬಾರ್ದು.
ಮತ್ತು ಅವ್ರದ್ದು ಸಂಪ್ರದಾಯಗಳೇನಿದೆ ಆ ಸಂಪ್ರದಾಯಗಳ ಪ್ರಕಾರ ಒಂದು ಸೀಮಿತವಾದ ಸಂಪ್ರದಾಯದ ಪದ್ಧತಿಗಳಿದೆ ನಮ್ಮಲ್ಲಿ. ಅದನ್ನು ಒಪ್ಕೊಂಡು ಒಗ್ಗೂಡ್ಕೊಂಡು ನಾವು ಹೋಗಬೇಕು. ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳಿದಾಗ ಅವರು ಇಲ್ಲ, ನಾನು ಇದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು. ಅವರು ಅದೇ ಪ್ರಕಾರ ಇವತ್ತು ಒಂದು ಸ್ಪಷ್ಟ ಒಂದು ಆದೇಶ ಆಗಿದೆ. ಏನಂತ ಹೇಳಿದ್ರೆ ಯಾವುದೇ ಈ ರೀತಿ ಈಗ ಜನಿವಾರ ಇರ್ಬೋದು, ಅವ್ರು ಹೇಳಿದ್ರಲ್ಲ ಪೇಟ ಇರ್ಬೋದು, ರುದ್ರಾಕ್ಷಿ ಹಾಕೊಳ್ತಾರೆ ಕೆಲವರು, ಇಂಥದ್ದೆಲ್ಲ ಒಂದು ಸೀಮಿತವಾದಂಥ ಪದ್ಧತಿ. ಹಿಜಾಬ್ ಹಾಕೊಳ್ತಾರೆ, ಸ್ಕಾರ್ಫ್ ಹಾಕೊಳ್ತಾರೆ. ಇದು ಸೀಮಿತ ಪದ್ಧತಿಗಳು. ಇದು ಒಂದು ಸಮವಸ್ತ್ರಕ್ಕೂ ಕೂಡ ಅಡ್ಡ ಬರುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಸಮವಸ್ತ್ರದ ಅವ್ರದ್ದು ಸಹಜವಾದಂಥ ವ್ಯವಸ್ಥೆ ಅಡಿಯಲ್ಲಿ ಸಮವಸ್ತ್ರ ಕಾನೂನುಗಳು ಇರ್ತದೆ. ಸೊ ಅದಕ್ಕೆ ಸೀಮಿತವಾದಂಥ ಒಂದು ಪದ್ಧತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಯಾರಿಗೂ ಕೂಡ ನೋವುಂಟಾಗಬಾರ್ದು. ನಮ್ಮ ಉದ್ದೇಶ ಏನು, ಒಬ್ಬ ವಿದ್ಯಾರ್ಥಿ ಒಂದು ಸ್ಟೂಡೆಂಟ್ಗೆ ಅವನ ಕಾಲೇಜ್ಗೆ ಬರುವಂಥದ್ದು, ಶಾಲೆಗೆ ಹೋಗುವಂಥದ್ದು, ಅವರ ಒಂದು ಪರಿಶ್ರಮವೇ ಅದೇ ಅದೇ ಅವ್ರಿಗೊಂದು ತಪಸ್ಸದು. ಆದ್ದರಿಂದ ಅದಕ್ಕೆ ನಾವು ಹೆಚ್ಚು ಮಾನ್ಯತೆ ಕೊಡಬೇಕು. ನಾವು ಈ ರೀತಿಯಾದಂಥ ಒಂದು ವಿಚಾರಗಳನ್ನು ತೆಗೆದುಕೊಂಡು ಅವರಿಗೆ ಕೀಳರಿಮೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ, ಒಂದು ಚಿಕ್ಕ ಒಬ್ಬ ಯುವಕನ ಮನಸ್ಸಿನಲ್ಲಿ ಕೀಳರಿಮೆಯನ್ನು ಅಥವಾ ಎಲ್ಲೊಂದು ಕಡೆ ನೋವನ್ನು ಅಥವಾ ಅವರ ಒಂದು ಆತ್ಮಗೌರವಕ್ಕೆ ಅವ್ರಿಗೆ ಒಂದು ಧಕ್ಕೆ ಬರುವಂಥದ್ದಾದಾಗ ಅದು ಖಂಡಿತ ಅದರಿಂದ ಅವ್ರಿಗೆ ಕೆಟ್ಟ ಒಂದು ಭಾವನೆ ಅವರಲ್ಲಿ ಬರ್ತದೆ. ಏನಪ್ಪ ನನಗೆ ಈ ಥರ ಆಯ್ತಲ್ಲ ಅಂತ. ನೋಡಿ, ನಾನು ನೋಡಿದೆ ಟಿ ವಿಲಿ, ಆ ಹುಡುಗ ಅವ್ರ ತಾಯಿ ತಂದೆ ಎಲ್ಲ ಬಂದಿದ್ರು, ಯಾವ ರೀತಿಯಾಗಿ ಆಯ್ತು ನೋಡಿ. ಒಂದು ಸಣ್ಣ ಇನ್ಸಿಡೆಂಟು ಎಷ್ಟರ ಮಟ್ಟಿಗೆ ಅದಕ್ಕೆ ಒಂದು ಸರಿಪಡಿಸದೇ ಹೋದ್ರೆ ನಾವು ಆ ಮಕ್ಕಳಿಗೆ ಮುಂದಿನ ಇದರಲ್ಲೂ ಕೂಡ ಇದೇ ಥರ ಆಗತ್ತೆ ಅಂತ ಒಂದು ಭಾವನೆಗಳು ಬಂದ್ಬಿಡ್ತದೆ. ಸೊ ಒಂದು ಈಗ ಹಿಜಾಬ್ ಹಾಕುವಂಥ ಹೆಣ್ಮಗುಗೆ ಎಷ್ಟು ಮಟ್ಟಿಗೆ ಅವ್ರು ನೋವು ಉಂಟಾಗಿರ್ಬೋದು, ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ. ಅಥವಾ ಒಂದು ಜನಿವಾರ ಹಾಕಿರುವಂಥ ಒಬ್ಬ ವ್ಯಕ್ತಿಗೆ ಅದನ್ನು ತೆಗಿ ಅಂತ ಹೇಳಿದ್ರೆ ಎಷ್ಟು ನೋವು ಉಂಟಾಗ್ಬೋದು. ಅಥವಾ ಒಂದು ಇದರ ಪ್ರಕಾರ ಇದರ ಆರ್ಡರಲ್ಲಿ ಒಂದು ರುದ್ರಾಕ್ಷಿ ಕೂಡ ಮೆನ್ಷನ್ ಮಾಡಿದ್ದಾರೆ. ರುದ್ರಾಕ್ಷಿಯನ್ನು ನೀವು ತೆಗಿ ಅಂತ ಹೇಳಿದ್ರೆ ನೋವು ಉಂಟಾಗ್ತದೆ. ಸೊ ಅವ್ರಿಗೆ ಅದು ಆಗಬಾರ್ದು. ಅವರ ಒಂದು ಮನಸ್ಸಿನಲ್ಲಿ ಅವರ ಒಂದು ಆತ್ಮಕ್ಕೆ, ಒಂದು ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು. ಅದಕ್ಕೋಸ್ಕರ ಈ ತೀರ್ಮಾನ ಬಹಳ ಒಳ್ಳೆಯದು. ಮತ್ತು ಇದರ ಮುಖಾಂತರ ಒಂದು ಸಮಾನತೆ ಮತ್ತು ಎಲ್ಲರೂ ಕೂಡ ಒಂದು ಭಾವನೆಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ, ಒಂದು ಸಾಮರಸ್ಯವನ್ನು ಕೂಡ ಮೂಡಿಸ್ತಕ್ಕಂಥದ್ದಕ್ಕೆ ಖಂಡಿತ ಇದು ಪೂರಕ ಆಗುತ್ತೆ. ಅದರಿಂದ ನಾನು ಮಧು ಬಂಗಾರಪ್ಪ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇದನ್ನು ಕೆಲವರು ಬೇರೆ ಥರ ಬೆಳೆಸೋಕ್ಕೆ ಹೋಗ್ಬೋದು. ಅದ್ರ ಉದ್ದೇಶ ಏನಿಲ್ಲ. ನಮಗೇನು, ನಮ್ಮ ಭವಿಷ್ಯ, ನಮ್ಮ ಈ ಯುವ ಪೀಳಿಗೆ ಅವ್ರಿಗೆ ನಾವು ಚೆನ್ನಾಗಿ ಬೆಳೆಸಬೇಕು. ಅವ್ರಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಗುವಂಥದ್ದು ಆಗಬೇಕು. ಅದನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡೋಣ. ಅವ್ರ ಶಾಲೆಗಳು ಹೋದಾಗ ಈ ರೀತಿಯಾದಂಥ ಅನಾವಶ್ಯಕವಾದಂಥ ಒಂದು ಟೆನ್ಷನ್ಗಳು ಅವ್ರಿಗೆ ಬೇಕಾಗಿಲ್ಲ. ಯಾರು ಕೂಡ ಬಯಸೋದಿಲ್ಲ. ಇದರ ಅಗತ್ಯತೆಯೂ ಕೂಡ ಇಲ್ಲ, ಇದರ ಅನಿವಾರ್ಯತೆಯೂ ಇಲ್ಲ. ಆದ್ದರಿಂದ ಈ ಥರದ ಇದು ಒಂದು ಒಳ್ಳೆಯ ತೀರ್ಮಾನ. ಮುಂದೆ ಯಾವುದೇ ಶಾಲೆ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಅವರು ಇದನ್ನು ಗಮನದಲ್ಲಿ ಹಿಡ್ಕೊಂಡು ಅವರ ಒಂದು ಮಕ್ಕಳನ್ನು ಎಲ್ಲರನ್ನೂ ಕೂಡ ಸಮಾನವಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಮತ್ತು ಇಂಥ ಒಂದು ಘಟನೆ ಮರುಕಳಿಸಬಾರ್ದು, ಮತ್ತೆ ಆಗಬಾರ್ದು. ಯಾಕಂದರೆ ಇದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಬಿಂಬಿಸುವಂಥದ್ದಾಗ್ತದೆ. ಅದರ ಪ್ರತಿರೋಧ ಆಗ್ತದೆ. ನೀವು ನೋಡಿದ್ರಿ ಮೊನ್ನೆ ಎಷ್ಟು ದೊಡ್ಡ ಆಯಿತು, ದೊಡ್ಡ ಒಂದು ರಿಯಾಕ್ಷನ್ ಆಯಿತು ಈ ಒಂದು ಇನ್ಸಿಡೆಂಟಿಂದ. ಒಂದು ಇಬ್ಬರಿಗೂ ಅಥವಾ 3 ಜನರಿಗೆ ಆಗಿರುವಂಥದ್ದು ಅವತ್ತು ಎಷ್ಟು ದೊಡ್ಡ ಇನ್ಸಿಡೆಂಟ್ ಆಯಿತು. ಸೊ ಇದು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ ಅಂತ ಹೇಳಿ ಇದಕ್ಕೆ ಖಂಡಿತ ನಾನು ಒಪ್ತೀನಿ. ಇದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಬಹಳ ಒಳ್ಳೆ ತೀರ್ಮಾನ ಅಂತ ಹೇಳಕ್ಕೆ ಬಯಸ್ತೇನೆ. ಇಲ್ಲ, ತೀರ್ಥಹಳ್ಳಿಯಲ್ಲಿ ಲಾಸ್ಟ್ ಇಯರ್ ನಮ್ಮ ಎಕ್ಸಾಮ್ ಟೈಮಲ್ಲೂ ಕೂಡ ಆಗಿತ್ತು. ನಾವು ಎಕ್ಸಾಮ್ ಎಲ್ಲ ಒಂದು ನಿಮಿಷ, ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಆ್ಯಕ್ಟಲ್ಲಿ ಏನಾಗ್ತದೆ, ಸಂಪೂರ್ಣವಾಗಿ ಬರ್ತದೆ. ಅದನ್ನು ಬರೀ ಕ್ಲಾಸ್ ರೂಮಲ್ಲಿ ಎಕ್ಸಾಮಲ್ಲಿ ಅಂತ ಹೇಳಲ್ಲ. ಅದನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಮಾನಸಿಕವಾದ ನೀವೆಲ್ಲ ದಿವಸನೂ ಅಷ್ಟು ಚೆನ್ನಾಗಿರ್ತೀರ, ಅಲ್ಲಿ ಹೋಗ್ಬಿಟ್ಟು ತಕ್ಷಣ ಎಷ್ಟು ನೋವನ್ನಾಗಿರ್ಬೋದು ಆ ಮಗುಗೆ ಜನಿವಾರ ತಕ್ಷಣ. ಎಲ್ಲ ಸಮಾನತೆ ಅಂತೀರ. ಯಾರೋ ಒಂದು ಹಿಜಾಬ್ ಹಾಕೊಂಡು ಕೂತಾಗ ಅದು ಗೊತ್ತಾಗಲ್ಲ ಅದು ಮುಸ್ಲಿಂ ಹುಡುಗ ಹುಡುಗಿ ಅಥವಾ ಅದು ಕ್ರೈಸ್ತ. ಒಂದ್ ನಿಮಿಷ ನೀವು ಸ್ವಲ್ಪ ಪಾರಂಪರಿಕವಾಗಿ ಹೋಗ್ಬೇಕಾಗತ್ತೆ. ಮಕ್ಕಳನ್ನ ಚಪ್ಪಲಿ ಹೊರಗಡೆ ಬಿಡಿಸ್ಬಿಟ್ಟು ಕೂರಿಸಿರೋದು ಉಂಟು ನೆಲ ಮೇಲೆ. ಅದಕ್ಕೆ ಹೇಳಿದ್ದು ಈಗ ಇರಬಾರ್ದು, ಅವ್ರು ಇರಬಾರ್ದು ಅಂತಾನೆ ನಾ ಹೇಳ್ತಾರೆ. ಆಯ್ತು, ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ ಸೆಂಟ್ರಲ್ ಗವರ್ಮೆಂಟ್ದು, ನಾನು ಅದಕ್ಕೆ ಅದನ್ನೆಲ್ಲ ಚರ್ಚೆ ಮಾಡೋಣ. ಅವ್ರು ಮಾಡಿದ್ರು, ನಾವು ಮಾಡಿದ್ರು, ಬೇಡ. ಇದು ಅದೆಲ್ಲ ಬೇಡ. ನಾವು ಚರ್ಚೆ ಮಾಡಕ್ ಹೋದ್ರೆ ಬಹಳ ಇದ್ರಲ್ಲಿ ಆಗ್ತದೆ. ಕೆಲವು ಸ್ಟೇಟ್ ಮಾಡಿರ್ಬೋದು, ಮಾಡಿದ್ರೆ ನಾನು ಅದು ನೋಡೋದಿಲ್ಲ. ಕೇಂದ್ರ ವಿದ್ಯಾಲಯದ್ದು ಕೂಡ ನಾವು ತಗೊಂಡಿದ್ದೀವಿ.
ಅದನ್ನು ಕೂಡ ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ಮ ಇಲಾಖೆಯಲ್ಲಿ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಕಾನೂನು ಮಾಡಬೇಕಾದ್ರೆ ಮಕ್ಕಳ ಹಿತದೃಷ್ಟಿಗೆ ಒಳ್ಳೇದಾಗುತ್ತೆ ಅಂದರೆ ಮಾಡಿ ಅಂತೇಳಿ ಆ ಇಲಾಖೆಯಲ್ಲಿ ನಾವು ಇವತ್ತು ತಂದಿದ್ದೀವಿ. ಇವತ್ತಿಂದ ಇದು ಅನುಷ್ಠಾನ ಆಗ್ತದೆ. 2022 ಅದು ತಪ್ಪು ಅಲ್ಲ. ನಾನು ನೋಡಿ ನಾನು ಹೇಳಿದಲ್ಲ, ಅದು ಸ್ಪೆಸಿಫೈ ಆಗಿದೆ ಇದರಲ್ಲಿ. ಆ ಸ್ಪೆಸಿಫೈ ಇತ್ತು ಅಂದರೆ ಮಾತ್ರ ಅದೆಲ್ಲ ನಾನು ಇದು ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಒಂದು ನಿಮಿಷ ಸಂಘಟನೆಗಳ ಬಗ್ಗೆ ನಾನು, ಯಾಕೆಂದರೆ ಅವ್ರದ್ದು ಕೂಡ ಒಂದು ಹೋರಾಟಗಳಿರ್ತವೆ. ಎಲ್ಲಿ ಮಾಡಬೇಕು ಏನು ಮಾಡೋದು ಕೂಡ ಅವ್ರಿಗೂ ಗೊತ್ತಿರ್ತದೆ. ಯಾರೋ ಒಂದು ಪ್ರೇರಿತವಾಗಿ ಹೋದಾಗ ನಾನು ಇದು ಈ ಆರ್ಡರ್ಗೆ ವ್ಯಾಲ್ಯೂ ಬರಲ್ಲ, ಬೇರೆ ದಿಕ್ಕಿಗೆ ಹೊರಟೋಗುತ್ತೆ. ಮಾಡ್ತೀರಾ? ಇಲ್ಲ, ಅದು ಇದ್ರೊಳಗೆ ಬರೆದಿದೆ, ಅದನ್ನು ಅನುಷ್ಠಾನ ನಾವು ಮಾಡ್ತೀವಿ. ಅಲ್ಲ ಗೊತ್ತಾಯ್ತು. ನೀವು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಹಾಗಾದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದು ನಿಮಿಷ ಹಾಗಾದ್ರೆ ಇದೇ ಯಾರು ಈ ಮನಸ್ಥಿತಿಯಲ್ಲಿ ಇರೋರು ನಾಳೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಹೋಗಿ ಮಾಡ್ತಾರ? ಅದಕ್ಕೆ ಬೇಡ ಇದು ಚರ್ಚೆ. ಅಲ್ಲೂ ಕೂಡ ನಮ್ಮ ಮಕ್ಕಳೇ. ಕೇಂದ್ರ ಸರ್ಕಾರ ನಮ್ದೇ, ರಾಜ್ಯ ಸರ್ಕಾರದ ನಮ್ದೇ. ಅದಕ್ಕೆ ನಾನು ಹೇಳೋದು, ಈಗ ಇದನ್ನ ನಾನು ಹೋಲ್ಸಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟೇಟ್ ವರ್ಸಸ್ ಸೆಂಟ್ರಲ್ ಗವರ್ಮೆಂಟ್ ಬೇಡ. ಇದು ಸ್ಟೇಟಲ್ಲಿ ನಾವು ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡಿದ್ವಿ, ಯಾರಿಗೂ ಕಾಪಿ ಹೊಡಿಯೋಕ್ಕೂ ಬಿಟ್ಟಿಲ್ಲ, ಪ್ರಶ್ನೆ ಲೀಕ್ ಆಗೋಕ್ಕೂ ಬಿಟ್ಟಿಲ್ಲ, ನೀಟ್ ಇದೆ. ಅದಕ್ಕೆ ನಾನು ಹೇಳೋದು ನೋ, ನಿಮ್ಮ ಎವ್ರಿ ಪ್ರಶ್ನೆಗೂ ಕೂಡ ನಾನು ಇನ್ಮೇಲೆ ಕೇಂದ್ರೀಯ ವಿದ್ಯಾಲಯ ತರಬೇಕಾಗುತ್ತೆ. ನಂಗೆ ತರಕ್ಕೆ ಇಷ್ಟ ಅಲ್ಲ, ತರಬಾರ್ದು. ಎಸ್, ಇದನ್ನ ಒಂದ್ ನಿಮಿಷ ಸಾಮಾಜಿಕವಾಗಿ ತುಂಬಾ ಜನರು ನನಗೆ ಬಂದು ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ, ಈಗ ಮಾನ್ಯ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನೀವು ಜೊತೆಗೆ ಪ್ರಕ್ರಿಯೆ ಕೊಟ್ಟಾಗ ಇದನ್ನ ಏನ್ ಮಾಡಬೇಕು ಅಂತ ಹೇಳಿ, ಡೋಂಟ್ ಯು ಥಿಂಕ್ ಅವ್ರ ಜವಾಬ್ದಾರಿಯನ್ನ ನಮಗೆ ಹೇಳಿ ಮಾಡಿಸಿದ್ದಾರೆ? ನನಗನ್ಸುತ್ತೆ ನಾನು ಸ್ವಲ್ಪ ಇನ್ನೂ ಬೇಗ ಮಾಡಬೇಕಾಗಿತ್ತು. ಹೋದ ಸತಿನೇ ಕೂಡ ನಾನು ಅದರಲ್ಲೂ ಕೂಡ ಅದು ಏನಾಗ್ತದೆ, ಒಂದೊಂದು ಕೆಲಸಕ್ಕೆ ಮರ್ತಿರ್ತೀವಿ. ಆ ಟೈಮಿಗೆ ಆಗಲಿಲ್ಲ, ಈಗಾದರೂ ಆಯಿತು. ಯಾವಾಗ ಒಳ್ಳೆ ಟೈಮು? ಈಗ ಒಳ್ಳೆ ಟೈಮ್, ನಿನ್ನೆದು ಒಳ್ಳೆ ಟೈಮ್. ಇದರಲ್ಲಿ ಮೆನ್ಷನ್ ಆಗಿದೆ ಸರ್, ಏನಂದ್ರೆ ಇವು ಶಿಸ್ತು ಸುರಕ್ಷಾ ಯಾವುದೇ ಸಾಮಾನ್ಯ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳು ಸೇರಿರಬಹುದು, ಆದರೆ ಇವು ಶಿಸ್ತು ಸುರಕ್ಷತೆ ಮತ್ತು ವಿದ್ಯಾರ್ಥಿಯ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು ಅಂತಿದೆ. ಮುಂದೆ ಶಾಲು ಅದೆಲ್ಲ ಕೇಸರಿ ಶಾಲು ಅದ್ಯಾವುದು ಕೂಡ ಅವನ್ನ ನೋಡಿ, ಕೇಸರಿ ಶಾಲು ಅದು ಸಮವಸ್ತ್ರಕ್ಕೆ ಬರುವಂತ ವಿಚಾರ, ಆಯ್ತಾ? ಆ ಕೇಸರಿ ಬಣ್ಣ ಆಗ್ತದೆ. ಈಗ ಸಮವಸ್ತ್ರ ಅವ್ರದ್ದು ಕಪ್ಪು ಮತ್ತು ಬಿಳಿ ಅಂತ ಇರ್ತದೆ. ಅದು ಸಮವಸ್ತ್ರಕ್ಕೆ, ಆ ಬಣ್ಣಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಸೊ ಸಮವಸ್ತ್ರ ಯಾಕೆ ಆಗ್ತಾರೆ ಅಂತ ಹೇಳಿ ಒಂದು ಯೂನಿಫಾರ್ಮಿಟಿ ಇರಲಿ, ಎಲ್ಲ ಒಂದೇ ತರ ಇರಲಿ ಅಂತ. ಸೊ ಆ ಕಾರಣದಿಂದ ನೀವೆಲ್ಲವನ್ನೂ ಕೂಡ ಆ ಆಂಗಲ್ ನೋಡೋಕ್ಕಾಗಲ್ಲ. ಈಗ ಕುಂಕುಮ ಹಾಕೊಂಡ್ಬರ್ಬೋದು, ಅದೇನು ತಪ್ಪೇನಿಲ್ಲ. ಇಲ್ಲ ರುದ್ರಾಕ್ಷಿ ಮೆನ್ಷನ್ ಮಾಡಿದೀವಿ, ಹಾಕೊಂಡ್ಬರ್ಬೋದು, ತಪ್ಪೇನಿಲ್ಲ. ಅನುಗುಣವಾಗಿರ್ಬೇಕು. ಒಂದು ನಿಮಿಷ, ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥದ್ದನ್ನು ಅಲೋ ಮಾಡಿದೀವಿ. ಸಾಂಪ್ರದಾಯಿಕ ಹೋರಾಟಗಳು, ಅಸೋಸಿಯೇಷನ್ಸು, ನಾ ಹೇಳಿದ್ನಲ್ಲ, ನಾರಾಯಣ ಗುರುಗಳದ್ದು ಯೆಲ್ಲೋ ಕಲರ್ ಇರ್ತದೆ, ಕನ್ನಡ ರಾಜ್ಯೋತ್ಸವ ಒಂದು ಕಲರ್ ಇರ್ತದೆ. ಕನ್ನಡ ರಾಜ್ಯೋತ್ಸವದಲ್ಲೂ ಕೂಡ ಅವ್ರು ಬೇರೆ ಬೇರೆ ಫ್ಲಾಗ್ಸ್ ಇಟ್ಕೊಳ್ತಾರೆ, ನಾವೊಂದು ಫ್ಲಾಗ್ ಇಟ್ಕೊಂಡಿರ್ತೀವಿ, ಒಂದೊಂದು. ಅದೆಲ್ಲ ನಾವೆಲ್ಲ ಆರ್ಗನೈಸೇಷನಲ್ ಫಾರ್ ಅ ರೀಸನ್ಗೆ ನೀವು ಆರ್ಗನೈಸೇಷನ್ ಬರುತ್ತೆ. ಇಟ್ಸ್ ನಾಟ್ ಎ ರಿಲಿಜನ್. ಸರ್, ಹಿಂದೂ ಸಂಪ್ರದಾಯದಲ್ಲಿ ವಿಭೂತಿ ಬಳಕ ಬರೋದಿದೆ, ತಿಲಕ ಇಡೋದಿದೆ, ನಾಳೆಯಿಂದ ಇಡಬಹುದು. ಆಯ್ತು, ನೋಡೋಣ ಅಂತ. ಈಗಲೂ ನಿಮಗೆ ಹೇಳ ಒಂದು ನಿಮಿಷ, ಇವಾಗ ನಿಮಗೆ ಹೇಳ ನಮ್ಮ ಊರಲ್ಲಿ ಒಂದು ನಿಮಿಷ ಕ್ಲಾರಿಫಿಕೇಶನ್ ಹಾಕೊಂಡು ಹೋಗೇ ಹೋಗ್ತಾರೆ ವಿಭೂತಿನ. ಇಲ್ಲ ಅಂತ ಹೌದು. ಫರ್ದರ್ ಕರೆಕ್ಷನ್ಸ್ ಅಲ್ಲ. ಈಗ ನೀವು ಇದೆಲ್ಲದೂ ಕೂಡ ಹೆಣ್ಣುಮಕ್ಕಳು ಅಲ್ಲ, ಒಂದು ನಿಮಿಷ, ಹೆಣ್ಣುಮಕ್ಕಳು ಕುಂಕುಮ ಸಾಂಪ್ರದಾಯಿಕವಾಗಿ ಇಟ್ಕೊಂಡು ಹೋಗ್ತಾರೆ, ಸಾಂಪ್ರದಾಯಿಕವಾಗಿ ವಿಭೂತಿ ಹಾಕೊಳ್ತಾರೆ, ಶಿವಭಕ್ತರು ಹಾಕೊಳ್ತಾರೆ. ನಾಮವನ್ನ ನಿಜ ಹೇಳಬೇಕಂದ್ರೆ ಎಷ್ಟೋ ಜನರು, ನಾನು MES ಕಾಲೇಜಲ್ಲಿ ಓದೋರು, ಅವರು ಸಾಂಪ್ರದಾಯಿಕವಾಗಿ ಇಲ್ಲಿ ಒಂದು ವಿಭೂತಿಯನ್ನ, ಒಂದು ಗಂಧದ ಹಾಕೊಳ್ತಾರೆ. ಅದೆಲ್ಲದೂ ಕೂಡ ನಾನು ನೋಡಿ ಬಂದಿರ್ತಕ್ಕಂಥದ್ದು. ನೀವು ಸೊಸೈಟಿಯಲ್ಲಿ ಇದನ್ನ ಸಾಮರಸ್ಯವನ್ನ ಹಾಳು ಮಾಡತಕ್ಕಂಥ ವಿಚಾರಗಳನ್ನ ಬಂದಾಗ ಅದನ್ನ ನಾವು ಹೆಂಗೆ ಕಾನೂನು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ನಾವು ಹೇಳ್ತೀವಿ.
ಸೊ ಸಾಂಪ್ರದಾಯಿಕ ಅಂತ ಹೇಳಿದಾಗ ಅಂತ ಹೇಳಿ ಮೋಸ್ಟ್ಲಿ ಇರ್ತದೆ. ಬೇಡ ಅಂತ ಇಲ್ಲ. ಈಗ ಏ- ಯಾರೋ ಇಲ್ಲ ನೋಡಿ ಆದೇಶದಲ್ಲಿ ಎಲ್ಲ ಹಾಕಕ್ಕಾಗೋದಿಲ್ಲ. ಎಲ್ಲದು ನಾನು ಈಗ ಎಷ್ಟು ಕುಂಕುಮ ಈಗ ಒಂದು ನಿಮಿಷ ಅವ್ರು ಹೇಳಿದ್ರೆ ಹಾಗೆ ಕುಂಕುಮ ಹಾಕೋಬಹುದು, ಅದೇ ಆದೇಶದೇನಿಲ್ಲ. ಕುಂಕುಮ ಹಾಕೋಬಹುದು, ಯಾರೋ ಒಬ್ರು ಇನ್ನೊಬ್ರು ಅಯ್ಯಂಗಾರ ಸಂಪ್ರದಾಯ ಇರ್ಬೋದು, ಅವರೊಂದು ಒಂದೇ ಒಂದು ಬಣ್ಣ ಹಾಕೊಂಡ್ ಬರ್ಬೋದು. ನಾವು ಇಲ್ಲ ಅಂತ ಹೇಳಕ್ ಆಗ್ತದ? ಈಗಲೂ ಕೂಡ ಹಾಕೊಂಡು ಬರ್ತಾರೆ. ಹಾಕೊಂಡ್ ಬರ್ತಾ ಇದ್ದಾರೆ. ಸೊ ಏನು ಗೊಂದಲ ಇಲ್ಲ, ನೀವು ಗೊಂದಲ ಸೃಷ್ಟಿ ಮಾಡಿ ಕೊಟ್ಟಿದ್ದೀರಾ. ಇದು ಎಲ್ಲರನ್ನು ಕೂಡ ಒಂದಾಗಿ ನೋಡುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಅದೆಲ್ಲದೂ ಕೂಡ ಕಾನೂನನ್ನ ನಾವು ಮಾಡ್ತೀವಿ. ಆಮೇಲೆ ಯಾವ್ದಾದ್ರು ರೀತಿಯಲ್ಲಿ ಹಿಂಗೆ ತಗೊಂಡು ಅದು ಅವಶ್ಯಕತೆ ಇದೆ ಅಂದ್ರೆ ಫರ್ದರ್ ಇದಕ್ಕೆ ಕರೆಕ್ಷನ್ ಇದ್ರೆ ನಾವು ಮಾಡ್ತಕ್ಕಂಥದ್ದು ಮಾಡೋಣ. ಆದೇಶ ಮಾಡೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಧಾರ್ಮಿಕ ಮುಖಂಡರನ್ನ ಅಥವಾ ಮುಖ್ಯಸ್ಥರನ್ನ ಸಂಘ ಧಾರ್ಮಿಕ ಇಲ್ಲ ಒಂದ್ ನಿಮಿಷ ಹೇಳಿದ್ರ ಸರ್? ಒಂದ್ ನಿಮಿಷ ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೂಲ್ಸ್ ಇರ್ತದೆ. ನಮ್ಮ ಇಲಾಖೆಯಲ್ಲಿ ಲಾ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದ ಮೇಲೆ ಅವರ ನೇತೃತ್ವದಲ್ಲಿ ಇದಾಗಬೇಕಾದ್ರೆ ಇದೆಲ್ಲದೂ ಕೂಡ ಅದನ್ನು ಬರ್ತದೆ. ಧಾರ್ಮಿಕವಾಗಿ ಕೇಳ್ಕೊಂಡು ಕುತ್ಕೊಂಡಾಗ ನನಗೆ ಕೇಳಿಲ್ಲ ಅಂತ ಹೇಳೋದು. ನೋಡಪ್ಪ, ಇದು ಉದ್ದೇಶ ಏನ್ ಗೊತ್ತಾ? ಯಾವ್ದಾದ್ರು ಒಂದು ಸರ್ಕಾರ ನಡೆಸಬೇಕಾದ್ರೆ ಇದರ ಈ ತರ ನಾವು ಧಾರ್ಮಿಕವಾಗಿ ಕೇಳಬೇಕು, ಎಲ್ಲರಿಗೂ ಕೇಳೋದು ಸರ್ಕಾರಗಳಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಅವ್ರ ವಿವೇಚನದಲ್ಲಿ ಇರ್ತದೆ. ಇಲ್ಲ ಒಂದು ನಿಮಿಷ, ಇದು ಉದ್ದೇಶ ನಿಮ್ ಮಾತಿಂದ ಅದಾಗಬೇಕು ಅಂತ ಹೇಳಿದ್ರೆ ನಾನೇನು ಇಲ್ಲ, ಇದು ಉದ್ದೇಶ ಏನ್ ಗೊತ್ತಾ? ಇದ್ರ ಉದ್ದೇಶ ನಿಮಿಷ ಕೇಳಿ. ಉದ್ದೇಶ ಏನ್ ಗೊತ್ತಾ? ಸಾಮರಸ್ಯ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಮನೋಸ್ಥೈರ್ಯ ಕುಗ್ಗಿಸುವಂತದ್ದಾಗಬಾರ್ದು, ಅವ್ರ ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು, ಅವ್ರಿಗೆ ಹೀಯಾಳಿಸಬಾರ್ದು, ಅವ್ರಿಗೆ ಅವಮಾನಿಸಬಾರ್ದು, ಅವ್ರು ನಿಂದಿಸಬಾರ್ದು. ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಏನೋ ಒಂದು ಸಾಧಿಸಕ್ಕೆ ಹೋಗಿ ಅವ್ರಿಗೆ ಕೆಟ್ಟ ಭಾವನೆಗಳು ಬರ್ತಕ್ಕಂಥದಕ್ಕೆ ಆಗಬಾರ್ದು. ಒಂದು ಕುಂಕುಮ ತಗಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಜಾನುವಾರ ತೈರಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದಿಲ್ವಾ? ಆ ಹೆಣ್ಮಗುವಲ್ಲಿ ಹಿಜಾಬ್ ನೀವು ತಗಿ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಸರ್ದಾರ್ ಅವ್ರು ಬಂದ್ರೆ ಒಂದು ಪೇಟ ಹಾಕೊಂಬಂದ್ರೆ ನೀವು ತಗಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದು. ಅವ್ರಿಗೆಲ್ಲ ಒಂದ್ ಕಡೆ ಕೂಗಿಸ್ತದೆ. ಸೊ ಇದು ಧಾರ್ಮಿಕ ಸ್ವಾಮೀಜಿಗಳು ಅವರು ಇವರು ಪಾದ್ರಿಗಳು ಮೌಲಾನಗಳು ಕೇಳ್ಕೊಂಡು ಮಾಡುವಂತದ್ದಲ್ಲ. ಇದು ಆ ಸ್ಟೂಡೆಂಟ್ ಅವ್ರಿಗೆ ಅವರ ಒಂದು ಯಾವ ರೀತಿ ಅವ್ರಿಗೆ ರಕ್ಷಿಸಬೇಕು ಮತ್ತು ಒಳ್ಳೆ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು, ಅದು ಇದ್ರ ಉದ್ದೇಶ. ಏನಾಗುತ್ತೆ ಅಂದ್ರೆ ಸರ್, ನಿಮ್ಮ ಉದ್ದೇಶ ಬೇರೆ ಇದ್ರೆ ಅದು ನಾವೇನ್ ಮಾಡಕ್ಕಾಗಲ್ಲ. ಸರ್ ಈಗ ಹಿಜಾಬ್ ಒಂದ್ ನಿಮಿಷ ಸರ್, ಹಿಜಾಬ್ ಓಕೆ, ಒಂದ್ ನಿಮಿಷ ಕೋಸ್ಟಲ್ ಆದಂತ ಇನ್ಸಿಡೆಂಟ್ಗಳು ನಿಮಗೆ ಗೊತ್ತಿದೆ ಸರ್. ಅಲ್ಲಿ ಸಂಘಟನೆಗಳು ಮತ್ತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ವಿಚಾರವನ್ನ ಯಾವ ಮಟ್ಟಕ್ಕೆ ತಗೊಂಡೋದ್ರು 2023 ಎಲೆಕ್ಷನ್ ಗಿಂತ ಮೊದಲು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಸ್ ಗವರ್ನಮೆಂಟ್ ರೆಡಿ ಟು ಕೌಂಟರ್ ಆಲ್ ದೋಸ್ ಪೊಲಿಟಿಕಲ್ ಅದಕ್ಕೆ ಕಾನೂನು ಕೂಡ ಇದೆ, ಕಾನೂನು ನೋಡ್ಕೊಳ್ಳುತ್ತೆ. ಇನ್ನು ಪೊಲಿಟಿಕಲ್ ಆಗಿ ನಾವು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ತಗೊಂಡಾಗ ಏನಾಗ್ತದೆ, ಮಕ್ಕಳಿಗೆ ತೊಂದರೆ ಆದಾಗ ಕಾನೂನು ಮಕ್ಕಳು ಪರವಾಗಿ ಮಾಡಿದಾಗ ಕಾನೂನು ಯಾವ ರೀತಿ ಆಕ್ಟ್ ಮಾಡಬೇಕು ಮಾಡ್ತದೆ. ಸರ್ ಈಗ ವಿಷಯ ಇರೋದೇನಂದ್ರೆ ಸರ್, ಈಗ ಹೆಣ್ಮಕ್ಳು ಹಿಜಾಬ್ ವಿಚಾರವಾಗಿ ಆಯ್ತು, ಗಂಡ್ಮಕ್ಳು ಮುಸ್ಲಿಮ್ಸ್ ಗಂಡ್ಮಕ್ಳು ಟೋಪಿ ಹಾಕ್ತಾರೆ. ನಾನು ಯಾಕೆ ವಿಭೂತಿ ತಿಲಕ ಕೇಳಿದೆ ಅಂತಂದ್ರೆ, ನಾಳೆ ಇದು ಶುರು ಆಗುತ್ತೆ, ಶಾಲೆಯಲ್ಲಿ ಗಂಡ್ಮಕ್ಳು ಮುಸ್ಲಿಮ್ಸ್ ಟೋಪಿ ಹಾಕೊಂಡ್ಬರಕ್ಕೆ ಅವಕಾಶ ಇದೆಯಾ? ನಾನು ಅಷ್ಟೊಂದು ಡೀಟೇಲ್ಸ್ ನಾನು ಹೋಗೋದಿಲ್ಲ ಸರ್. ಅಲ್ಲ ಯಾಕೆಂತಂದ್ರೆ ಈಗ ನಾಳೆ ಅದು ಶುರು ಆಗುತ್ತೆ ಶಾಲೆಯಲ್ಲಿ, ಸೂಕ್ಷ್ಮ ವಿಚಾರ ಸರ್. ಯಾಕಂದ್ರೆ ಫರ್ದರ್ ಆ ತರ ನೆಸೆಸಿಟಿ ಇತ್ತು ಅಂದ್ರೆ ಅಲ್ಲ, ಒಂದ್ ನಿಮಿಷ, ನೀವೇನೇನು ಪ್ರಶ್ನೆಗಳನ್ನು ಕೇಳಿದ್ರಿ ಆ ತರ ನಮ್ಮ ಇಲಾಖೆಯಲ್ಲಿ ಕುತ್ಕೊಂಡು ಮಾತಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ತರ ವಿಚಾರಗಳನ್ನು ಮಾಧ್ಯಮದವ್ರು ಕೇಳಿದ್ರು, ಇದಕ್ಕೆ ಏನ್ ಮಾಡಬೇಕು ಅಂತ ಕೇಳ್ಕೊಂಡು ನಾವು ಮಾಡೋಣ. ಈ ಆದೇಶದಲ್ಲಿ ಆ ಟೋಪಿ ಅವಕಾಶ ಇಲ್ಲ, ಈಗ ಅವಕಾಶ ಕೊಡ್ತೀರಾ? ಎಲ್ಲ ಏನ್ ನೀವು ಏನೋ ಒಂದು ತ್ರಾಸ ನೋಡ್ಕೊಂಡ್ರೆ ನಿಮ್ದು ಎನಿ ಮೋರ್ ಕರೆಕ್ಷನ್ಸ್ ಸಮೀರ್ ಭಾಯ್, ಎನಿ ಮೋರ್ ಕರೆಕ್ಷನ್ಸ್ ಈ ತರ ಇದ್ದಾಗ ನಿಮ್ ಗಮನ ತಗೊಂಡು ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡೋಣ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಆದೇಶ ಅಂತ ಹೇಳಿದೆ ಸರ್. ನಾಳೆ ಇದೇನಾದ್ರು ಪೊಲಿಟಿಕಲ್ ತಿರುಗಿದ್ರೆ ಗೌರ್ಮೆಂಟ್ ಹೆಂಗ್ ಇದನ್ನ ಹ್ಯಾಂಡಲ್ ಮಾಡುತ್ತೆ? ಕಾನೂನು ಯಾಕೆ ಮಾಡ್ತಾರೆ? ತಲೆ ಕೆಟ್ಟ ಮಾಡ್ತಾರೆ. ಕಾನೂನು ಇರೋದು ಯಾಕ್ರಿ ಇರೋದು? ಕಾನೂನು ಅನುಷ್ಠಾನ ಮಾಡಬೇಕು. ಇಲ್ಲ ಒಂದು ನಮ್ಮ ಸರ್ಕಾರ ಬಂದು 3 ವರ್ಷ ಆಯ್ತಪ್ಪ, ಒಂದೊಂದು ಇನ್ಸಿಡೆಂಟ್ ಇದಕ್ಕೆ ಪ್ರೇರಣೆ. ಈಗ ಒಂದ್ ನಿಮಿಷ ಪಠ್ಯ ಪುಸ್ತಕ ಒಂದ್ ನಿಮಿಷ ನಾನು ಈ ಆಟಲ್ಲಿ ಪಠ್ಯ ಪುಸ್ತಕ ಆಯ್ತು, ಪಠ್ಯ ಆಯ್ತು, ಈಗ ಬಾಡ ಆಯ್ತು. ಈಗ ಇಲ್ಲ ನೀವು ಆ ತರ ಅನ್ಕೊಂಡಾಗಿದೆ. ಪಠ್ಯ ಪುಸ್ತಕ ಪರಿಷ್ಕರಣೆ ನಾವು ಮಾತುಗಳು ಆಯ್ತು. ಅದು ಏನಾಯ್ತು, ನಾನು ಸ್ವಲ್ಪ ಒಂದ್ಸತಿ ಹಗುರವಾಗಿ ಮಾತಾಡ್ಬಿಟ್ಟೆ.
ಯಾಕೆಂದ್ರೆ ನಾನು ಆಕ್ಚುಲಿ ನಾನು ತುಂಬಾ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ಕಾನೂನು ಬಂದಾಗ ಕಾನೂನು ನೋಡ್ಕೊಳ್ಳೋದು, ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು, ಅದು ಕಾನೂನು ಇದೆ ಅದಕ್ಕೆ. ಆ ಟೈಮಲ್ಲಿ ಪಾಪ ನೀವು ಏನ್ ಮಾಡಿದ್ರಿ, ಪಠ್ಯಪುಸ್ತಕ ಪರಿಷ್ಕರಣೆ ನಾವು ಒಂದ್ಸತಿ ಏನ್ ಮಾಡ್ಬಿಟ್ಟೆ, ಅದನ್ನ ಏನೋ ಒಂದು ಪದ ಯೂಸ್ ಮಾಡಿದೆ, ಅದು ವಿಧಾನಸೌಧದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಾರ್ದು. ನಾನು ಹೇಳ್ತಾ ಇಲ್ಲ ಮಕ್ಕಳಿಗೆ ಅದು ಕೂಡ ಟೆನ್ಷನ್ ಆಗ್ಬಾರ್ದು. ಅದಕ್ಕೆ ಈಗ ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಮತ್ತೆ ನೀವು ಏನೇನು ಮಾತುಗಳನ್ನು ಹೇಳಿದ್ರಿ, ಯಾಕಂದ್ರೆ ಅದು ಜವಾಬ್ದಾರಿತ್ವವಾಗಿ ನಾನು ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಮಾಧ್ಯಮದವ್ರಿಗೆಲ್ಲ ನಿಮ್ಮ ಸಹಕಾರ ಕೇಳ್ತೀವಿ ಯಾವಾಗಲೂ ಕೂಡ. ಆ ಥರ ಏನಾದ್ರು ವಿಚಾರಗಳಿದ್ದಾಗ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಥರ ಮಾಧ್ಯಮದವ್ರು ಕೇಳಿದ್ರು ಅಂತ ಹೇಳಿ ಅದಕ್ಕೆ ಅವಶ್ಯಕತೆ ಇದ್ದಾಗ ನಾವು ನಿಜವಾಗ್ಲೂ ಅದಕ್ಕೆ ನಾವು ಮುಂದಿನ ತೀರ್ಮಾನಗಳನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಶೇಷವಾಗಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಈ ಸರ್ಕಾರಿ ಆದೇಶ ಬಹುಶಃ ಸಮಾಜದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ, ಯಾವುದೇ ಜಾತಿ ಧರ್ಮದ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರಲಿ, ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಯಾವುದೇ ಅಡಚಣೆಗಳನ್ನು ಇಲ್ಲದೆ, ಇರ್ತಕ್ಕಂಥ ಅಡಚಣೆಗಳು ಇದ್ರೂ ಸಹ ಅದನ್ನು ತೆಗೆದಿದ್ದಾರೆ. ಮತ್ತೆ ಯಾವುದೇ ಅಡಚಣೆಗಳು